ಕಾಣುತ್ತಿರತಕ್ಕಂಥ ಒಂದು ಅತ್ಯಪರೂಪದ ಜೈನ ತೀರ್ಥಂಕರರ ಮೂರ್ತಿಯನ್ನು ತೋರಿಸ್ತೀನಿ. ಸಂಪೂರ್ಣ ಮೇಣದಿಂದ ಮಾಡಿದ 1350 ವರ್ಷಗಳ ಪುರಾತನವಾದಂಥ ಜೈನ ತೀರ್ಥಂಕರರು ಇಲ್ಲಿ ವಿರಾಜಮಾನವಾಗಿದ್ದಾರೆ. ಸಂಪೂರ್ಣ ಮೇಣದಿಂದ ಮಾಡಲಾಗಿದೆ ಅವರ ಪ್ರತಿಮೆಯನ್ನ. ನೋಡ್ರಿ, ಎಂಥೆಂಥ ಅಚ್ಚರಿಗಳಿಗೆ ನಮ್ಮ ಕರ್ನಾಟಕ ಕಾರಣ ಆಗುತ್ತೆ ಅಂದ್ರೆ ಅದರಲ್ಲಿ ಇದು ಒಂದು. ನಾವು ನಮ್ಮ ರಾಜ್ಯಕ್ಕೆ ಯಾಕೆ ಹೆಮ್ಮೆ ಪಟ್ಕೋಬೇಕು ಅನ್ನುವಂಥ 10,000 ಕಾರಣಗಳಲ್ಲಿ ಈ ಜೈನ ಬಸದಿಯೂ ಒಂದು ಕಾರಣ. ನೀವು ನೋಡಿಲ್ದೇ ಇದ್ರೆ ಮೊದಲು ಬಂದು ನೋಡಿ. ಸಂಪೂರ್ಣ ಮೇಣದಿಂದ ಮಾಡಿದಂಥ ಜೈನ ತೀರ್ಥಂಕರರು ವಿರಾಜಮಾನವಾಗಿರತಕ್ಕಂಥ ನಯನ ಮನೋಹರವಾದಂಥ ದೃಶ್ಯವನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅತ್ಯದ್ಭುತವಾದಂಥ ಅತ್ಯಪರೂಪವಾದಂಥ 1350 ವರ್ಷಗಳ ಹಿಂದಿನ ಅಜಮಾಸು ಚಂದ್ರನಾಥ ಸ್ವಾಮಿ ತೀರ್ಥಂಕರರು 14ನೇ ತೀರ್ಥಂಕರರನ್ನ ನೋಡ್ತಾ ಇದ್ದೀರಾ. ಏನಪ್ಪ ಧರ್ಮ ವಿಶೇಷ? ಈ ಒಂದು ಚಂದ್ರನಾಥ ಸ್ವಾಮಿ ತೀರ್ಥಂಕರರ ಪ್ರತಿಮೆಯನ್ನು ಸಂಪೂರ್ಣವಾಗಿ ಮೇಣದಿಂದ ತಯಾರಿಸಲಾಗಿದೆ. ನಾನು ಬಹುಶಃ ನೋಡ್ತಿರೋದು ಇದೇ ಮೊದಲು, ನಿಮಗೂ ನಾನು ತೋರಿಸ್ತಿರೋದು ಇದೇ ಮೊದಲು. ಚಂದ್ರನಾಥ ಸ್ವಾಮಿ ತೀರ್ಥಂಕರರು ಸಂಪೂರ್ಣ ಮೇಣದಿಂದ ತಯಾರಿಸಲ್ಪಟ್ಟ ಪ್ರತಿಮೆ 1350 ವರ್ಷಗಳ ಹಿಂದಿನದು ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಅಷ್ಟು ವರ್ಷಗಳಿಂದ ಇದು ಆರಾಧಿಸ್ಕೊಂಡು ಬರ್ತಾ ಇದೆ. ಚಂದ್ರನಾಥ ಸ್ವಾಮಿಯ ಮುಖದಲ್ಲಿರ್ತಕ್ಕಂಥ ಮಂದಸ್ಮಿತ ನಗೆಯನ್ನ ನೀವು ನೋಡಿ ಅದನ್ನು ಮರೆಯಲಾರಿರಿ. ಮತ್ತು ಚಂದ್ರನಾಥ ಸ್ವಾಮಿಯ ಮಿಂಚುತ್ತಿರುವ ಹಣೆಯನ್ನು ನೋಡಿ ನಿಮಗೆ ಹೌದು ಇದು ಮೇಣದ ಪ್ರತಿಮೆ ಅಂತ ಅನಿಸುತ್ತೆ. ಇದನ್ನ ನೀವು ಬಂದು ನೋಡ್ಬೇಕು. ನೀವು ಗುಂಡ್ಲುಪೇಟೆಯಲ್ಲಿ ಕೆಲಸೂರು ಗ್ರಾಮ ಅಂತ ಇದೆ. ಆ ಗ್ರಾಮದೊಳಗೆ ಇರತಕ್ಕಂಥ ಪ್ರತಿಮೆ, ಆ ಗ್ರಾಮದೊಳಗೆ ಇರತಕ್ಕಂಥ ಬಸದಿ ಒಳಗಡೆ ಇರತಕ್ಕಂಥ ಚಂದ್ರನಾಥ ಸ್ವಾಮಿಗಳ ಪ್ರತಿಮೆ ಇದೆ.